ನಿರ್ಮಾಣವಾದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರ ಕೈಚಳಕದಿಂದ ದೇವಸ್ಥಾನದ ಕಟ್ಟಡಕ್ಕೆ ಹಾನಿ ಉಂಟಾದ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ದೊಡ್ಡಜಾಲೂಡು ಗ್ರಾಮದಲ್ಲಿ ನಡೆದಿದೆ. ಈ ಹಿಂದೆ ಕೂಡ ನಿಧಿ ತೆಗೆಯಲು ದೇವಸ್ಥಾನದ ವಿಗ್ರಹ ಹಾಗೂ ಶಿಖರವನ್ನ ಧ್ವಂಸಗೊಳಿಸಿ ವಿಗ್ರಹ ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಪುರಾತನ ದೇವಸ್ಥಾನದಲ್ಲಿ ನಿಧಿಯಾಸೆಗೆ ದೇವಸ್ಥಾನದ ಕಟ್ಟಡಗಳನ್ನ ಹೊಡೆಯುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗಲಾದರೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಪುರಾತನವಾದ ಕಟ್ಟಡವನ್ನ ಉಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವೈಎನ್ ಹೊಸಕೋಟೆ ಹೋಬಳಿಯ ದೊಡ್ಡಜಾಲೂಡು ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಆ ದೇವಸ್ಥಾನಕ್ಕೆ ಹಿಂದೆ ನಿಧಿಗಾರರು ಬಂದು ವಿಗ್ರಹನ ಎತ್ಕೊಂಡು ಹೋಗಿದ್ರು. ಮತ್ತೆ ಅವತ್ತಿಂದ ಈ ದೇವಸ್ಥಾನ ಪಾಳು ಬಿದ್ದಿತ್ತು. ಅವತ್ತಿಂದ ಯಾರು ಇದು ಗ್ರಾಮಸ್ಥರಾಗಲಿ ಯಾರೇ ಆಗಲಿ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಮೊನ್ನೆ 2 ದಿನ 3 ದಿನ ಮುಂದೆ ರಾತ್ರಿ ಬಂದು ದೇವಸ್ಥಾನದ ನಿಧಿಗಾಗಿ ಅದೆಲ್ಲ ಅದನ್ನೆಲ್ಲ ತೋಡ್ಬಿಟ್ಟು ಅದನ್ನೆಲ್ಲ ಬಂಡೆ ಎಲ್ಲ ಎತ್ತಿಕ್ಕಿ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಬಂದು ಇದನ್ನ ನೋಡ್ಕೊಂಡು ಇದಕ್ಕೆ ವ್ಯವಸ್ಥೆ ಮಾಡ್ಕೊಡೋಕಂತ ಕೇಳ್ತಿದ್ವಿ. ಈಗ ಈ ಹಿಂದೆ ಏನ್ ಕಳ್ತನ ಆಗಿತ್ತು ದೇವಸ್ಥಾನದಲ್ಲಿ? ದೇವಸ್ಥಾನದ ವಿಗ್ರಹ ತಗೊಂಡೋಗಿದ್ರು. ವಿಗ್ರಹ ಹೊಡೆದಾಗ್ಬಿಟ್ಟು ವಿಗ್ರಹ ತಗೊಂಡೋಗಿದ್ರು ಆಂಧ್ರದವರು. ಅದ್ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ವಿಗ್ರಹ ತರಿಸ್ಕೊಂಡು ಊರಲ್ಲೇ ಇಟ್ಕೊಂಡಿದ್ವಿ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸರು ಬಂದ್ಬಿಟ್ಟು ತಿಮ್ಮಾಪುರದಾಗಿದ್ರೆ ಅಲ್ಲಿಂದ ತರಿಸ್ಕೊಂಡು ಊರಲ್ಲಿ ಇಟ್ಕೊಂಡಿದ್ವಿ. ಮತ್ತೆ ನಿಧಿಗಾರರು ಬಂದು ಇದನ್ನೆಲ್ಲ ಹೊಡೆದ್ಬಿಟ್ಟು ನಿಧಿಗಾಗಿ ಅವರು ಮಾಡಿದ್ದಾರೆ. ಏನ್ ಪ್ರತಿ ಬಾರಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರಲ್ಲ, ಯಾಕೆ? ನಿಧಿ ಐತಂದ ಇದು ಸುಮಾರು ಅಂದ್ರೆ ಹೊಯ್ಸಳರ ಕಾಲದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಕಮದೂರ್ ಮಲ್ಲೇಶನ್ ದೇವಸ್ಥಾನ ಎರಡು ಒಬ್ಬರೇ ಅಂತ ಕಟ್ಟಿರೋದು. ಅದರಿಂದ ಇದ್ರಲ್ಲಿ ನಿಧಿ ಇರ್ಬೋದೇನೋ ಅಂತ ಹೇಳಿ ಆತರ ಮಾಡ್ತಿದ್ದಾರೆ. ಓಕೆ, ಈ ಅಧಿಕಾರಿಗಳ ಭೇಟಿ ಕೊಟ್ಟಿಲ್ವಾ? ಯಾವ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ. ಇನ್ನು ಮಾಹಿತಿ ತಿಳಿದಿಲ್ಲ, ಗೊತ್ತಿಲ್ಲ. ಈಗ ನಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ಸ್.